ಹಾಯ್ ಹಲೋ ಸ್ನೇಹಿತರೆ, ನಿಮ್ಮ ಕನ್ನಡ ವಾಹಿನಿ ಆಹಾರ ಯುಗಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇಂದು ಐಸ್ ಆ್ಯಪಲ್ ಕುರಿತಂತೆ ಸ್ವಲ್ಪ ವಿಚಾರ ಮಾಡೋಣ. ಐಸ್ ಆ್ಯಪಲ್ ಹೆಸರೇ ಸ್ವಲ್ಪ ವಿಶಿಷ್ಟ ಅನಿಸುತ್ತದೆ. ಐಸಾದರೂ ಇದು ಸಿಗೋದು ಬೇಸಿಗೆ ಕಾಲದಲ್ಲಿ, ಒಂದು ತೆಂಗಿನಕಾಯಿಯಂತಹ ಚಿಪ್ಪಿನ ಒಳಗೆ. ವರ್ಷಕ್ಕೆ ಕೇವಲ 2-2.5 ತಿಂಗಳು ಮಾತ್ರ ಇದರ ಸೀಸನ್, ಆಮೇಲೆ ಸಿಗಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿ ಇದನ್ನು ತಾಟೇನಿಂಗು ಅಂತ ಕರೀತಾರೆ, ತಾಳೆಹಣ್ಣು ಅಂತ ಕರೀತಾರೆ. ಮಹಾರಾಷ್ಟ್ರದಲ್ಲಿ ತಡ್ಗೋಲ, ತಮಿಳುನಾಡಿನಲ್ಲಿ ನುಂಗು, ಗುಜರಾತ್ನಲ್ಲಿ ತಾರಿ ಅಂತೆಲ್ಲ ಕರೀತಾರೆ. ಐಸ್ ಆ್ಯಪಲ್ ತಾಳೆ ಮರದ ಹಣ್ಣು. ತಾಳೆ ಮರ ತೆಂಗು, ಅಡಕೆ, ಈಚಲು ಮರಗಳ ಕುಟುಂಬದ ಪಾಮಿ ಅಥವಾ ಅರಿಕೇಸಿ ಕುಟುಂಬಕ್ಕೆ ಸೇರಿದ ಒಂದು ಮರ. ಪಾಮೈರಾ ಪಾಮ್ ಅಂತ ಕರೀತಾರೆ. ತಾಳೆಹಣ್ಣು ತಾಟೇನಿಂಗು ನೋಡಲು ತೆಂಗಿನಕಾಯಿಯಂತೆ ಆದರೆ ಕಪ್ಪಾಗಿ ಕಂಡರೂ ಅದರಲ್ಲಿ ಇರೋದು ನೀರಲ್ಲ, ಎಳನೀರಲ್ಲ, ಬದಲಿಗೆ ತೊಳೆಗಳು. ಸಾಮಾನ್ಯವಾಗಿ 3 ತೊಳೆಗಳು. ನೀರಿನ ಬದಲಿಗೆ ಜೆಲ್ಲಿಯಂತಹ ಐಸ್ನಂತೆ ಕಾಣುವ ತೊಳೆಗಳು. ಅದಕ್ಕೆ ಇದು ಐಸ್ ಆ್ಯಪಲ್ ಅಂತಾನೇ ಪ್ರಸಿದ್ಧಿ. ಐಸ್ ಆ್ಯಪಲ್ಗೆ ಅದರದೇ ಆಗಿರತಕ್ಕಂಥ ಒಂದು ವಿಶಿಷ್ಟವಾದ ರುಚಿ ಇದೆ, ಸವಿ ಇದೆ, ರಿಫ್ರೆಶಿಂಗ್ ಗುಣ ಇದೆ. ಅದರಲ್ಲಿನ ಪೋಷಕ ತತ್ವಗಳನ್ನು ನೋಡುವುದಾದರೆ ಐಸ್ ಆ್ಯಪಲ್ ಅಥವಾ ತಾಟೇನಿಂಗಿನಲ್ಲಿ ನೀರಿನ ಪ್ರಮಾಣ ಹೆಚ್ಚು, ಸುಮಾರು 90-95 ಇರುತ್ತದೆ. ಕ್ಯಾಲೋರಿ ಕಡಿಮೆ, ಕಾರ್ಬೋಹೈಡ್ರೇಟು 10 ಗ್ರಾಮ್, ಪ್ರೋಟೀನು 0.5 ಗ್ರಾಮ್, ಮೇಧಸ್ಸು ಬಹಳ ಕಡಿಮೆ, ಡಯಟರಿ ನಾರು 2.4 ಗ್ರಾಮ್. ಇತರ ಪೋಷಕಾಂಶಗಳನ್ನು ನೋಡೋದಾದರೆ ವಿಟಮಿನ್ ಸಿ 5% ಇದೆ, ಪೊಟ್ಯಾಷಿಯಂ 158 ಮಿಲಿಗ್ರಾಮ್ ಇದೆ, ಕ್ಯಾಲ್ಶಿಯಂ, ಕಬ್ಬಿಣ, ಶರ್ಕರೆಗಳು ಇವೆಲ್ಲವೂ ಇದೆ. ವಿಟಮಿನ್ ಎ, ಇ ಮತ್ತು ವಿಟಮಿನ್ ಕೆಗಳು ಇದರಲ್ಲಿವೆ. ಗ್ಲೈಸೆಮಿಕ್ ಸೂಚ್ಯಂಕ ಕಡಿಮೆ, ಕೇವಲ 40 ಮಾತ್ರ. ತಾಳೆಹಣ್ಣು ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿದೆ. ಇದರಲ್ಲಿ ಫ್ಲೇವನಾಯ್ಡ್ಗಳು ಮತ್ತು ಫಿನಾಲಿಕ್ ಕಾಂಪೌಂಡ್ಗಳಿವೆ. ಇದು ದೇಹದಲ್ಲಿ ಹಾನಿಕಾರಕ ಫ್ರೀ ರ್ಯಾಡಿಕಲ್ಗಳನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತದೆ. ಜೀವಕೋಶದ ಹಾನಿ ತಗ್ಗಿಸುತ್ತದೆ. ಹೃದಯದ ಕಾಯಿಲೆ, ಮಧುಮೇಹ ಮತ್ತು ಕ್ಯಾನ್ಸರ್ನಂತಹ ದೀರ್ಘಕಾಲಿಕ ಕಾಯಿಲೆಗಳ ಪರಿಹಾರಕ್ಕೂ ಕೂಡ ಇದು ಒಳ್ಳೆಯದು. ಇದಲ್ಲದೆ ಇನ್ನೂ ಅನೇಕ ಆರೋಗ್ಯ ಲಾಭಗಳನ್ನು ತಾಟೇನಿಂಗು ಹೊಂದಿದೆ. ತಾಟೇನಿಂಗು ಬೇಸಿಗೆಯಲ್ಲಿ ನಮಗೆ ಮಿತ್ರ. ದೇಹವನ್ನು ಹೈಡ್ರೇಟ್ ಮಾಡುತ್ತದೆ, ಡಿಹೈಡ್ರೇಷನ್ ನಿರ್ಜಲೀಕರಣ ಆಗದಂತೆ ತಡೆಯುತ್ತದೆ, ದೇಹದ ಎಲೆಕ್ಟ್ರೋಲೈಟ್ಗಳನ್ನು ಸಮತೋಲನಗೊಳಿಸಲು ಮತ್ತು ಶಾಖದ ಹೊಡೆತವನ್ನು ತಡೆಯಲು ಸಹಾಯ ಮಾಡುತ್ತದೆ. ತಾಟೇನಿಂಗು ತಿನ್ನುವುದರಿಂದ ದೇಹದ ಆಂತರಿಕ ಉಷ್ಣತೆಯನ್ನು ಕಡಿಮೆ ಮಾಡಬಹುದು. ಯಾವಾಗಲೂ ಬೆವರುವ ಸಮಸ್ಯೆ ಇರುವವರು, ಬೆವರಿನ ವಾಸನೆಯ ಸಮಸ್ಯೆ ಇರುವವರಿಗೆ ಇದು ಬಹಳ ಉಪಯುಕ್ತ. ಐಸ್ ಆ್ಯಪಲ್ ಶಕ್ತಿ ಹೆಚ್ಚಿಸುವಲ್ಲಿ ಸಹಕಾರಿ, ಆಯಾಸ ಕಡಿಮೆ ಮಾಡುತ್ತದೆ. ತಾಟೇನಿಂಗು ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ, ಮಲಬದ್ಧತೆ ಹೋಗಲಾಡಿಸುತ್ತದೆ. ಫೈಬರ್ನ ಕಾರಣ ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸಲು, ಹೊಟ್ಟೆ ಉಬ್ಬರ, ವಾಕರಿಕೆಗಳ ನಿವಾರಣೆಗೆ ಸಹಾಯ ಮಾಡುತ್ತದೆ. ಆಮ್ಲೀಯತೆ, ಗ್ಯಾಸ್ಟ್ರಿಕ್ ಹುಣ್ಣುಗಳು ಮತ್ತು ಉರಿಯೂತದಂತಹ ಸಾಮಾನ್ಯ ಹೊಟ್ಟೆಗೆ ಸಮಸ್ಯೆಗಳನ್ನು ಇದು ನಿವಾರಿಸುತ್ತದೆ. ಐಸ್ ಆ್ಯಪಲ್ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಇದು ಚರ್ಮವನ್ನು ಹೈಡ್ರೇಟ್ ಮಾಡುತ್ತದೆ, ಮೊಡವೆಗಳನ್ನು ಕಡಿಮೆ ಮಾಡುತ್ತದೆ, ಚರ್ಮ ನೈಸರ್ಗಿಕ ಹೊಳಪನ್ನು ಪಡೆಯಲು ಸಹಾಯ ಮಾಡುತ್ತದೆ, ಚರ್ಮದ ತುರಿಕೆ, ದದ್ದುಗಳನ್ನು ಶಮನಗೊಳಿಸಲು ಸಹಾಯಕಾರಿ. ಇದನ್ನು ತಿನ್ನುವುದು ಒಂದು ರೀತಿಯಾದರೆ ತಾಟೇನಿಂಗಿನ ತಿರುಳನ್ನು ನೇರವಾಗಿ ಚರ್ಮದ ಮೇಲೆ ಹಚ್ಚಬಹುದು. ಚರ್ಮ ಮೃದುವಾಗುವಂತೆ ಮಾಡಿ ಏಜಿಂಗ್ ನಿಯಂತ್ರಿಸುವಲ್ಲಿಯೂ ಇದು ಪರಿಣಾಮಕಾರಿ. ತಾಟೇನಿಂಗು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ನೀರಿನ ಅಂಶ, ಕನಿಷ್ಠ ಕೊಬ್ಬು, ಶರ್ಕರೆಗಳನ್ನು ಹೊಂದಿರುವ ತಾಟೇನಿಂಗು ತಮ್ಮ ತೂಕವನ್ನು ನಿರ್ವಹಿಸಲು ಬಯಸುವ ಜನರಿಗೆ ಇರುವ ಅತ್ಯುತ್ತಮ ಆಯ್ಕೆಗಳಲ್ಲಿ ಒಂದು. ಮೂತ್ರಪಿಂಡ ಅಂದರೆ ಕಿಡ್ನಿಗಳ ಕಾರ್ಯಾಚರಣೆಗೆ ಸಹಾಯಕ. ಇದರ ಹೆಚ್ಚಿನ ನೀರಿನ ಅಂಶವು ಟಾಕ್ಸಿನ್ಗಳನ್ನು ಹೊರಹಾಕಲು, ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ. ತಾಟೇನಿಂಗು ಯಕೃತ್ತಿನ ಆರೋಗ್ಯ ಅಂದರೆ ಲಿವರ್ ಹೆಲ್ತನ್ನು ಸಪೋರ್ಟ್ ಮಾಡುತ್ತದೆ, ಸುಧಾರಿಸುತ್ತದೆ. ಐಸ್ ಆ್ಯಪಲ್ ಉರಿಯೂತ ಕಡಿಮೆ ಮಾಡಲು ಸಹಾಯಕ. ಉರಿಯೂತದ ಸಮಸ್ಯೆ ಇದ್ದರೆ ಐಸ್ ಆ್ಯಪಲ್ ಒಳ್ಳೆಯದು. ಅದರಲ್ಲಿ ಇರುವ ವಿಟಮಿನ್ ಇ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಐಸ್ ಆ್ಯಪಲ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅವು ಸೋಂಕುಗಳು, ನೆಗಡಿ ಮತ್ತು ಇತರ ಕಾಯಿಲೆಗಳ ವಿರುದ್ಧದ ಹೋರಾಟದಲ್ಲಿ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ದೃಷ್ಟಿಶಕ್ತಿಯನ್ನು ಹೆಚ್ಚಿಸುವಲ್ಲಿಯೂ ಐಸ್ ಆ್ಯಪಲ್ ಸಹಕಾರಿ. ಗರ್ಭಿಣಿಯರು ಮತ್ತು ಹಾಲುಡಿಸುವ ತಾಯಂದಿರಿಗೆ ಕೂಡ ಐಸ್ ಆ್ಯಪಲ್ ಒಳ್ಳೆಯದು. ಬೇಸಿಗೆಯ ತಿಂಗಳುಗಳಲ್ಲಿ ಪಿತ್ತದೋಷವನ್ನು ಸಮತೋಲನಗೊಳಿಸಲು ಇದು ಒಳ್ಳೆಯದು. ಇದು ದೇಹದಲ್ಲಿ ಶಾಖ ಮತ್ತು ಮೆಟಬಾಲಿಸಮನ್ನು ನಿಯಂತ್ರಿಸುತ್ತದೆ,
ಹೀಗೆಲ್ಲ ಹೇಳುತ್ತದೆ ಆಯುರ್ವೇದ. ಐಸ್ ಆ್ಯಪಲ್ ಒಂದು ವಿಶಿಷ್ಟವಾದ ಪೋಷಕಾಂಶ ಸಾಂದ್ರತೆಯುಳ್ಳ ಹಣ್ಣಾಗಿದ್ದು ಅದು ನಿಮ್ಮ ಬೇಸಿಗೆಯ ಆಹಾರದಲ್ಲಿ ಸ್ಥಾನ ಪಡೆಯಲು ಅರ್ಹವಾಗಿದೆ. ಉಲ್ಲಾಸಕರ ಆರೋಗ್ಯವರ್ಧಕ ಟ್ರೀಟ್ಗಾಗಿ ತಾಟನಿಂಗನ್ನು ಐಸ್ ಆ್ಯಪಲನ್ನು ಹಿಂದೆ ಟ್ರೈ ಮಾಡಿ. ಸೀಸನ್ ಮುಗಿದ ನಂತರ ಇದಕ್ಕಾಗಿ ಮುಂದಿನ ವರ್ಷದವರೆಗೂ ಕಾಯಬೇಕಾದೀತು. ಸ್ನೇಹಿತರೆ, ಇಲ್ಲಿಯವರೆಗೂ ನಮ್ಮ ವಾಹಿನಿಯಲ್ಲಿ ಭಾಗಿಯಾಗಿರುವುದಕ್ಕೆ ನಿಮಗೆ ಧನ್ಯವಾದಗಳು. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ಆಹಾರ ವಿಶೇಷದೊಂದಿಗೆ ಮತ್ತೆ ವಾಹಿನಿಯಲ್ಲಿ ಭೇಟಿ ಮಾಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.